ಮಾನವೀಕ್ಷಕರೇ, ಅಳಿದು ಉಳಿದವರು ಕಂಡಂತೆ ಸ್ವಾಗತ ಸುಸ್ವಾಗತ. ಮಂಗಳೂರಿನಲ್ಲಿ ನಡೆದಂತ ಭೀಕರ ಹತ್ಯೆ ಏನೇ, ಈ ಹತ್ಯೆ ಆಗಿ ಇಲ್ಲಿಗೆ 3 ದಿವಸ ಆಯ್ತು. ಇನ್ನೂವರೆಗೂ ಆರೋಪಿಗಳ ಬಂಧನವಿಲ್ಲ ಅಂತೆ. ಹೀಗಾಗಿ ಹತ್ಯಾ ತನಿಖೆಯನ್ನ ಮಂಗಳೂರು ಕಮಿಷನರ್ ಅವರು ಸಿಸಿಬಿಗೆ ಕೊಟ್ಟಿದ್ದಾರೆ. ಯಾಕೆ ಸಿಸಿಬಿಗೆ ಕೊಟ್ರು ಅಂತ ಹೇಳಿದ್ರೆ, ಏನ್ ರೌಡಿ ಶೀಟರ್ ಆಗಿದ್ದಂತ ಟ್ಯಾಬ್ಲೆಟ್ ಆರೀಫ್ ಏನಿರ್ಬೋದು, ವ್ಯಕ್ತಿಯ ಹತ್ಯೆಯನ್ನ ಸ್ಥಳವನ್ನ ಆಯ್ಕೆ ಮಾಡಿದ್ದು ನೋಡಿದ್ರೆ ಅಂತ ಹೇಳಿದ್ರೆ, ತಲಪಾಡಿಯಿಂದ ಮಂಗಳೂರಿಗೆ ಬರುವ ಹೊತ್ತಿಗೆ ತೊಕ್ಕೊಟ್ಟು ಫ್ಲೈಓವರ್ ಬ್ರಿಡ್ಜ್ ಏನಿದೆ, ಯಾಕೆ ಇದನ್ನ ಆಯ್ಕೆ ಮಾಡ್ತಾರಂದ್ರೆ, ಒಂದು ಆರೀಫ್ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳ್ಬಾರ್ದು ಅಂತ ಹೇಳಿ, ಇನ್ನೊಂದು ಕಡೆ CCTV ಇರ್ಲಾರ್ದಂತ ಜಾಗ. ಯಾಕಂತ ಹೇಳಿದ್ರೆ ಇತ್ತೀಚೆಗೆ CCTV ಎಲ್ಲ ಕಡೆನೂ ಇರುತ್ತೆ. ಹೀಗಾಗಿ ಆಮೇಲೆ ಈಸಿಯಾಗಿ ಟಾರ್ಗೆಟ್ ಮಾಡಬಹುದು ಅನ್ನುವಂಥದ್ದು. ಏನಾರಿ ಪ್ರತಿ ದಿವಸ ತನ್ನ ಮನೆಯಿಂದ ಧಕ್ಕೆ ಅಂದ್ರೆ ಮೀನಿನ ಧಕ್ಕೆಗೆ ಬರ್ತಾನಂತ ಗೊತ್ತಿರುತ್ತೆ. ಬಂದರ್ ಭಾಗಕ್ಕೆ ಯಾವತ್ತು ಮೀನಿನ ವ್ಯಾಪಾರಸ್ಥರು ಬೆಳಗ್ಗೆ 3:30 ಗಂಟೆಗೆನೆ ಮನೆಯಿಂದ ಹೊರಡ್ತಾರಂತೂ ಏನಿ ಹತ್ಯೆ ಮಾಡಿದಾರ ಅವ್ರಿಗೆ ಗೊತ್ತಿರುತ್ತೆ. ಹೀಗಾಗಿ ಇವರು ಸಮಯವನ್ನ ಸರಿಯಾಗಿ ಆಯ್ಕೆ ಮಾಡ್ಕೊಂಡಿರ್ತಾರೆ. ಯಾಕಂದ್ರೆ ಹೆಚ್ಚು ಕಡಿಮೆ ಹೈವೇಗಳಲ್ಲಿ ಮಧ್ಯರಾತ್ರಿ 2 ಗಂಟೆವರೆಗೆ ರಶ್ ಇರುತ್ತೆ. ಆ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ, ಹೆಚ್ಚು ಗಾಡಿಗಳು ಓಡಾಡೋದಿಲ್ಲ ಹೈವೇಯಲ್ಲಿ. ಯಾಕಂದ್ರೆ ಹೆಚ್ಚು ಜನರಿಗೆ ನಿದ್ರೆ ಬರುವಂತ ಸಮಯ ಅಂತ ಹೇಳಿದ್ರೆ 3 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ಮಧ್ಯ. ಹೀಗಾಗಿ ಯಾರು ಮೀನು ವ್ಯಾಪಾರಿಗಳು ಈ ರೀತಿ ಧಕ್ಕೆ ಹೋಗೋರು ಇರ್ತಾರೆ, ಇವರು ಬೇಗನೆ ಮನೆಯಲ್ಲಿ ಮಲಗ್ತಾರೆ. ಆ ನಂತರ ಬೇಗನೆ ಅಂದ್ರೆ ಒಂದು ರಾತ್ರಿ ಮಧ್ಯರಾತ್ರಿ 2:30 ಗಂಟೆಗೆದ್ದು ಹೊರಡುತ್ತಾರೆ. ಇದೇ ರೀತಿ ಅವತ್ತು ಆರೀಫ್ ಹೊರಟಿರ್ತಾನೆ. ಹೊರಟಂತ ಸಮಯದಲ್ಲಿ ದಾಳಿ ಮಾಡಿದರೆ ಅವ್ರು ಇನೋವಾದಿಂದ ಆರೀಫ್ನ ಬೆನ್ನತ್ತುತ್ತಾರೆ. ಬೆನ್ನತ್ತಿದಂತವ್ರು ಕರೆಕ್ಟ್ ಆಗಿ ತೊಕ್ಕೊಟ್ಟು ಓವರ್ ಬ್ರಿಡ್ಜ್ ಫ್ಲೈ ಓವರ್ನೇ ಆಯ್ಕೆ ಮಾಡ್ತಾರೆ. ಇಲ್ಲಿ ಏನಂತ ಹೇಳಿದ್ರೆ CCTV ತುಂಬಾ ದೂರದಲ್ಲಿದ್ದಾವೆ. ಹೀಗಾಗಿ ಯಾವಾಗ ಗಾಡಿಗೆ ಡ್ಯಾಶ್ ಹೊಡಿತಾರೆ, ಆರೀಫ್ ಕೆಳಗ್ ಬೀಳ್ತಾನೆ, ಆಗ ಆರೀಫ್ ಬದುಕಲೇಬಾರ್ದಂತ ಹೇಳಿ ತಲೆಯ ಮೇಲಷ್ಟೇ ಭೀಕರವಾಗಿ ದಾಳಿ ಮಾಡ್ತಾರೆ. ಮಾಡಿದಂತವ್ರು ಯಾವಾಗ ಅಲ್ಲಿಂದ ಮತ್ತೆ ಆ ಗಾಡಿಯನ್ನ ತಗೊಂಡು ಅಲ್ಲಿಂದ ಹೊರಡ್ತಾರೆ, ಹೊರಟಂತವ್ರ ಗಾಡಿ ಏನಾಗುತ್ತೆ ಅಂದ್ರೆ ಕರೆಕ್ಟ್ ಮಾಣಿ ಹತ್ರ, ಯಾವಾಗ ಬುಡೋಳಿ ಹತ್ರ ಹೋಗ್ತಿರ್ತಾರೆ ಅಂದ್ರೆ ಮಂಗಳೂರು ಬೆಂಗಳೂರು ಹೈವೇದಲ್ಲಿ ಹೋಗ್ತಿರ್ತಾರೆ, ಆಗ ಇವರ ಗಾಡಿ ಕೈ ಕೊಡುತ್ತೆ. ಗಾಡಿ ಯಾವಾಗ ಕೈ ಕೊಡುತ್ತೆ ಆವಾಗ ತಮ್ಮ ಇನೋವಾನ ಸೈಡ್ ಅಲ್ಲಿ ಹಾಕ್ತಾರೆ. ಸೈಡ್ ಹಾಕಿದ ನಂತರ ತಾವೇನಂತ ಹೇಳಿದ್ರೆ, ಯಾವ್ದು ಬಟ್ಟೆಗಳಂತ ಹೇಳಿದ್ರೆ ಇನ್ನು ಬೇರೆ ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಬಟ್ಟೆಗಳನ್ನ ಬದಲಾಯಿಸಬೇಕಾಗಿತ್ತಂತ ಹೇಳಿ ಅಲ್ಲಿ ಏನ್ ಮಾಡ್ಬಿಡ್ತಾರಂದ್ರೆ, ತಾವು ಹತ್ಯೆ ಸಮಯದಲ್ಲಿ ಏನು ಉಪಯೋಗಿಸಿರ್ತಾರೆ ಕೊಲೆ ಸಮಯದಲ್ಲಿ ಬಟ್ಟೆಯನ್ನ, ಆ ಬಟ್ಟೆಯನ್ನೆಲ್ಲ ಅಲ್ಲಿ ಎಸಿತಾರೆ. ಆ ಬಟ್ಟೆಗಳನ್ನ ಅಂದ್ರೆ ಕೈ ಗ್ಲೌಸ್ ಇರ್ಬೋದು, ಬೇರೆ ರಕ್ತ ಸಿಕ್ತವಾದ ಬಟ್ಟೆಗಳನ್ನ ಎಸಿತಾರೆ. ಅಲ್ಲಿ ಪಕ್ಕದಲ್ಲೇ ಒಂದು ಆಟೋ ನಿಂತ್ಕೊಂಡಿರ್ತಾರೆ, ರಸ್ತೆ ಅಲ್ಲಿ ಆಟೋ ಹತ್ರ ಹೋಗ್ತಾರೆ. ಆಟೋ ಅವ್ರ ಹತ್ರ ಕೇಳ್ತಾರೆ, ನಮ್ಮನ್ನ ಉಪ್ಪಿನಂಗಡಿವರೆಗೆ ಬಿಡಿ ಅಂತ ಹೇಳಿ. ಆಗ ಅವ್ರು ಹೇಳ್ತಾರೆ, 6 ಜನ ಇದ್ದೀರಾ, ನಾನು ಆಟೋದಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ. ಹಾಗೆ ಇವ್ರು ಏನ್ ಮಾಡ್ಬಿಡ್ತಾರೆ ಅಂದ್ರೆ, ಅಲ್ಲೇ ಹೈವೇದಲ್ಲಿ ಒಂದು ಟೆಂಪೋ ಟ್ರಾವೆಲ್ ಏಸ್ ಗಾಡಿ ತರ ಬರುತ್ತೆ, ಅದರಲ್ಲಿ ಲಿಫ್ಟ್ ತಗೊಂಡೇನ 6 ಜನ ಹೊರಡ್ತಾರೆ. ಅಂದ್ರೆ ಆರೀಫ್ ಹತ್ಯೆಯಲ್ಲಿ ಭಾಗಿಯಾದಂತವರು. ಆ ನಂತರ ಇವರು ಎಲ್ಲಿ ಹೋದ್ರು ಅಂದ ಕೂಡಲೇ ಇವ್ರು ಎಲ್ಲಿ ಅಂತೇಳಿ ಈಗ ಇಲ್ಲಿವರೆಗೆ ಬಂದಿರೋ ಪ್ರಕಾರ ಹಾಸನ ಅಥವಾ ಬೆಂಗಳೂರು ಕಡೆ ಹೋಗಿರ್ಬೋದು ಅಂತ ಹೇಳಿ. ಇದೇ ಕಾರಣದಿಂದ ಈ ತನಿಖೆಯನ್ನ CCBಗೆ ಕೊಟ್ಟಿದ್ದಾರೆ. CCBಗೆ ಈಗ ವರ್ಗಾಯಿಸಿದ್ದಾರೆ. ಆದ್ರೆ ಇಲ್ಲಿ ಆರೀಫ್ ಹತ್ಯೆ ಮಾಡುವಂತದ್ದೇನಾಗಿದೆ, ನಿಜವಾಗ್ಲೂ ಈ ಗ್ಯಾಂಗ್ ವಾರ್ಗಳು ಅಷ್ಟು ದೊಡ್ಡ ಮಟ್ಟದಲ್ಲಿದಾವ. ಯಾಕಂದ್ರೆ ಆರೀಫ್ ಮೇಲೆ ಒಟ್ಟು 11 ಕೇಸ್ ಇರುತ್ತೆ, 46 ವರ್ಷ ಆಗಿರುತ್ತೆ ಆರೀಫ್ಗೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಪಾಂಡೇಶ್ವರ ಸ್ಟೇಷನ್ ನ ರೌಡಿ ಶೀಟರ್ ಆಗಿರ್ತಾನೆ. ಆದ್ರೆ ಆ ಪರಿ ದೊಡ್ಡ ಮಟ್ಟದ ರೌಡಿ ಆಗಿರ್ತಾನ ಅಂತ ನಾವು ನೋಡ್ತಾ ಹೋದ್ರೆ, ಆ ರೀತಿ ಯಾವುದೇ ದೊಡ್ಡ ಮಟ್ಟದ ರೌಡಿ ಆಗಿರುವುದಿಲ್ಲ. ಮೊದಲ ಕೇಸ್ 1998 ಆಗಿರುತ್ತೆ, ಅದನ್ನು ಕುದ್ರೋಳಿ ಭಾಗದಲ್ಲಿ. ಯಾಕಂತ ಹೇಳಿದ್ರೆ ಕುದ್ರೋಳಿ ಇವನ್ ವಾಸಸ್ಥಾನ ಆಗಿರೋ ಕೇಸಿನಲ್ಲಿ ಇರ್ತಾನೆ. ಆಗ ಇವನ್ ಮೇಲೆ ಫಸ್ಟ್ ಕೇಸ್ ರಿಜಿಸ್ಟರ್ ಆಗುತ್ತೆ. ಅದಾದ ಮೇಲೆ ಎಲ್ಲಾ ಕೇಸ್ಗಳು ಹೇಗಿರ್ತಾವಂದ್ರೆ, ಏನಿ ಧಕ್ಕೆಯಲ್ಲಿ ಮೀನಿನ ವ್ಯಾಪಾರ ಮಾಡ್ತಾರಂತ ಹೇಳಿದ್ರೆ, ಒಂದು ದಿವಸಕ್ಕಂದ್ರೆ ಒಟ್ಟು ಮಂಗಳೂರು ಮೀನಿನ ಧಕ್ಕೆ ಏನಿದೆ, ಇದು ಮಂಗಳೂರಿನ ಜೀವನಾಡಿ, ಕರಾವಳಿಯ ಜೀವನಾಡಿ. ಇಲ್ಲಿ ಒಟ್ಟು 1600 ಬೋಟ್ಗಳಿದಾವೆ. ಸೊ 1600 ಬೋಟ್ಗಳಲ್ಲಿ ಪ್ರತಿ ದಿವಸ 200ರಿಂದ 300 ಬೋಟ್ಗಳು ಮಂಗಳೂರಿನ ಧಕ್ಕೆಗೆ ಬರುತ್ತೆ. ಇಲ್ಲಿ ಕೋಟ್ಯಾಂತರ ರೂಪಾಯಿ ವ್ಯಾಪಾರ ನಡೆಯುತ್ತೆ ಅಂತ ಹೇಳಿ ಸರಿಸುಮಾರು 100 ಕೋಟಿ ರೂಪಾಯಿ ವ್ಯಾಪಾರ ನಡೀತೆ. ಅಷ್ಟು ಮೀನು ತರ್ತಾರೆ. ಇಲ್ಲಿ ಕೆಲಸ ಮಾಡುವಂತ ಒಟ್ಟು ಜನರ ಸಂಖ್ಯೆ 30,000 ಅಂತಾರೆ. ಆದ್ರೆ ಅಷ್ಟು ದೊಡ್ಡ ಮಟ್ಟದ ಬಿಸ್ನೆಸ್ ಆರೀಫ್ ಮಾಡ್ತಾ ಇದ್ದಾನಂದ್ರೆ ಇಲ್ಲ, ಇವನೇನ್ ಮಾಡ್ತಾರಂದ್ರೆ ಪ್ರತಿ ದಿವಸ 3 ಗಂಟೆಯಿಂದ 6 ಗಂಟೆ ಮಧ್ಯ ಏನು ಬೇರೆ ಬೇರೆ ಹಡಗಗಳು ಬರ್ತಾವೆ, ಅಂದ್ರೆ ದೋಣಿಗಳು ಬರ್ತಾವೆ ಮೀನು ತಗೊಂಡು, ಅದರಲ್ಲಿ ಮೀನನ್ನ ಪರ್ಚೇಸ್ ಮಾಡಿದ ನಂತರ ಇಲ್ಲ ಅಂದ್ರೆ ಅಲ್ಲಿ ನಡೆಯುವಂತ
ಎಲಮ್ ಅಂತಾರೆ. ಎಲಮ್ ಅಂದ್ರೆ ಟೆಂಡರ್ ಅಂತಾರೆ. ಟೆಂಡರ್ ನಲ್ಲಿ ಭಾಗವಹಿಸುದು, ಮೀನನ್ನ ಪರ್ಚೇಸ್ ಮಾಡಿ ಏನ ದಿನಸಿ ಅಂದ್ರೆ ದಿವಸ ಮನೆ ಮುಂದೆ ಹೋಗಿ ಮಾರುವಂತ ಸ್ಕೂಟ್ರು, ಸೈಕಲ್ ಗಾಡಿ ಅಥವಾ ದೊಡ್ಡ ದೊಡ್ಡ ಹೋಟೆಲ್ನವರು, ಈ ರೀತಿಯವರಿಗೆ ಅಲ್ಲೇ ಕಮಿಷನ್ ಬೇಸ್ ಮೇಲೆ ಅವ್ರಿಗೆ ಮಾರಿಬಿಡೋದು, ಈ ರೀತಿಯ ಬಿಸ್ನೆಸ್ ಇವ್ರದ್ದು. ಆದ್ರೆ ಇಲ್ಲಿ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಆ ಮೀನಿನ ವ್ಯಾಪಾರದಲ್ಲಿ ದೊಡ್ಡ ಮಟ್ಟದ ಗ್ರಿಜ್ಜು ವೈಷ್ಣಮ್ಯ ಇರುತ್ತೆ. ಹೀಗಾಗಿ ಇವರು ಪದೇ ಪದೇ ಗಲಾಟೆಗಳಾಗ್ತಿರ್ತವೆ. ಹೀಗಾಗಿ ಆರೀಫ್ ಮೇಲೆ ಕೇಸ್ ಇತ್ತಂತೆ, ಸುಮಾರು ಕೇಸುಗಳು. ಅದು ಬಿಟ್ಟರೆ ಯಾರನ್ನೋ ಹೊಡೆದಿದ್ದು ಅಥವಾ ಬೇರೆ ರೀತಿಯ ಗಲಾಟೆಗಳು ಅಥವಾ ರೌಡಿಸಮ್ ಅಲ್ಲಿ ಪಾಲ್ಗೊಂಡಿದ್ದಂತಹದ್ದು ಆ ರೀತಿಯ ಯಾವುದೇ ಕೇಸುಗಳು ಇಲ್ಲ ಅನ್ನತ್ತೆ ಒಂದು ಮೂಲ. ಆರೀಫ್ ಧಕ್ಕೆಯಲ್ಲಿ ಕೆಲಸ ಮಾಡ್ತಿರ್ತಾನೆ. ಆದ್ರೆ 2022 ಅಂತ ಹೇಳಿದ್ರೆ 2022 ಸುಮಾರು ಗಲಾಟೆಯಲ್ಲಿ ಆರೀಫ್ ಇರ್ತಾನೆ. ಆದ್ರೆ 2022 ಒಂದು ಘಟನೆ ನಡೆಯುತ್ತೆ. ಅದೇನ್ ಘಟನೆ ಅಂತ ಹೇಳಿದ್ರೆ, ಇದೇ ಮೀನಿನ ವ್ಯಾಪಾರ ಅಂತ ಹೇಳಿದ್ರೆ ಇದೇ ರೀತಿ ಒಂದು ಮೀನಿನ ಎಲಮ್ ಆಗಿರುತ್ತೆ, ಅಂದ್ರೆ ಟೆಂಡರ್ ಆಗಿರುತ್ತೆ. ಆ ಟೆಂಡರ್ ದುಡ್ಡಿನ ವಿಷಯದಲ್ಲಿ ಆರೀಫ್ಗೆ ಹಾಗೆ ಟೋಪಿ ನೌಪಾಲ್ ಅಂತ ಹೇಳಿ, ಈ ಟೋಪಿ ನೌಪಾಲ್ ಮಧ್ಯೆ ಗಲಾಟೆ ಆಗತ್ತೆ. ಈ ಗಲಾಟೆ ಏನಂತ ಹೇಳಿದ್ರೆ, ಟೋಪಿ ನೌಪಾಲ್ ಸಂಬಂಧಿಕರಿಗೆ ಆರೀಫ್ ಟೆಂಡರ್ನ ದುಡ್ಡು ಕೊಡಬೇಕಾಗಿರುತ್ತೆ. ಆ ದುಡ್ಡು ಕೊಟ್ಟಿರುದಿಲ್ಲ ಅನ್ನುವಂತ ವಿಷಯದಲ್ಲಿ ಫೋನ್ ಗಲಾಟೆ ಆಗುತ್ತೆ. ಫೋನ್ ನಲ್ಲಿ ಜೋರ ಮಾತುಕತೆ ಆಗುತ್ತೆ. ಇಬ್ಬರ ಮಧ್ಯನೂ ಮಾತುಕತೆ ಯಾವಾಗ ಆಗತ್ತೆ, ಆಗ ನೀನಾ ಅನ್ನುವಂತದ್ದು ಬಂದ್ಬಿಡುತ್ತೆ. ಈ ಗಲಾಟೆನ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ. ಆರೀಫ್ ಕುದ್ರೋಳಿಯಿಂದ ತಲ್ಪಾಡಿಯ ಮುಳ್ಳುಗುಡ್ಡೆಗೆ ಶಿಫ್ಟ್ ಆಗಿರ್ತಾನೆ. ಅಲ್ಲಿಂದ ಮತ್ತೆ ಬೆಳಗ್ಗೆ ಎದ್ದೇನ್ ಬರ್ತಾ ಇರ್ತಾನೆ, ಬೆಳಗ್ಗೆ 3-3:30 ಸುಮಾರು. ಆವತ್ತೇನಾಗುತ್ತೆ ಅಂದ್ರೆ ಟೋಪಿ ನೌಪಾಲ್ ಅಂಡ್ ಟೀಮ್ ಅಂತ ಹೇಳಿದ್ರೆ ಬಜಾಲ್ನ ಫೈಸಲ್ ನಗರದವರು, ಇವ್ರ ತಂಡ ಏನಿದೆ ಅಲ್ಲಿಯ ತಂಡ, ಅದೇ ಆರೀಫ್ ಏನಿದಾನೆ ಅದ್ರ ಪ್ಯಾರಲಲ್ ರೋಡ್ ಅಂತ ಹೇಳಿದ್ರೆ ಕಾಸರಗೋಡಿಗೆ ಹೋಗುವ ರಸ್ತೆ ಇದೆ. ತಲ್ಪಾಡಿ ಭಾಗದಲ್ಲಿ ವಾಸಿಸುವಂತವನು, ಇತ್ತೀಚೆಗೆ ವಾಸ ಮಾಡ್ಲಿಕ್ಕೆ ಅಲ್ಲಿ ಹೋಗಿರ್ತಾನೆ. ಆದ್ರೆ ಇವನು ಯಾವಾಗ ಆರೀಫ್ ತನ್ನ ಮನೆಯಿಂದ ಹೊರಡ್ತಾನೆ ಅಂದ್ರೆ ಈ ಗಲಾಟೆಯನ್ನು ಫೋನ್ ನಲ್ಲಿ ದೊಡ್ಡ ಮಟ್ಟದಲ್ಲ ಗಲಾಟೆ ಆಗಿರುತ್ತೆ ದುಡ್ಡು ಕೊಡುವ ವಿಷಯದಲ್ಲಿ. ಇದೇ ಜಗಳ ನೌಫಾಲ್ ಇವರ ಟೀಮ್ 7 ಜನರ ಟೀಮ್ ಏನಿದೆ ಅವತ್ತು ಬೆಳಗ್ಗೆ 3:30 ತನ್ನ ಮನೆಯಿಂದ ಹೊರಟಿರ್ತಾನೆ ಆರೀಫ್. ಅವನ ಮೇಲೆ ಭೀಕರವಾಗಿ ದಾಳಿ ಮಾಡ್ತಾರೆ. ಆದ್ರೆ ಆವತ್ತಿನ ದಾಳಿ ಏನಾಗಿರುತ್ತೆ, ಇದಕ್ಕಿಂತ ಸ್ವಲ್ಪ ಹಿಂದೆ ಅಂದ್ರೆ ತೊಕ್ಕೊಟ್ಟು ಹಾಗೆ ತಲಪಾಡಿ ಮಧ್ಯಭಾಗ ಸೋಮೇಶ್ವರದ ಉಚ್ಚಿಲದಲ್ಲಿ ದಾಳಿ ಮಾಡಿರ್ತಾರೆ, ರಸ್ತೆಯಲ್ಲೇನೆ ದಾಳಿ ಮಾಡಿರ್ತಾರೆ. ಆಗ ಭೀಕರವಾಗಿ ದಾಳಿ ಆಗಿರುತ್ತೆ, ಹೊಟ್ಟೆ ಮೇಲೆಲ್ಲ ಗಾಯ ಆಗಿರುತ್ತೆ. ನಂತರ ಆಸ್ಪತ್ರೆ ಸೇರಿ ಬದುಕಿರ್ತಾನೆ ಆರೀಫ್ ಉರ್ಫ್ ಟ್ಯಾಬ್ಲೆಟ್ ಆರೀಫ್ ಬದುಕಿರ್ತಾನೆ. ಅದಾದ ಮೇಲೆ ತನ್ನ ಪಾಡಿಗೆ ತಾನಿರ್ತಾನೆ. ಇದ್ರ ಮಧ್ಯಾಹ್ನ ಈಗ ಒಂದು 5 ತಿಂಗಳ ಹಿಂದೆ ಇನ್ನೊಂದು ಘಟನೆ ನಡೆಯುತ್ತೆ. ಅದೇನಂತ ಹೇಳಿದ್ರೆ ಟೋಪಿ ನೌಪಾಲನ ಹತ್ಯೆ ಕರ್ನಾಟಕ ಕೇರಳ ಗಡಿ ಭಾಗದಲ್ಲಾಗುತ್ತೆ. ಟೋಪಿ ನೌಪಾಲ್ ಹಿಂಬಾಲಕರೆಲ್ಲಾನು ಏನಂತ ಹೇಳಿದ್ರೆ ಇದೊಂದು ಕೊಲೆ ಅಂತ ಹೇಳಿ ಕಂಪ್ಲೇಂಟ್ ಆಗುತ್ತೆ. ಅದಾದ್ಮೇಲೆ ಕೇರಳ ಪೊಲೀಸರು ಇದನ್ನ ತನಿಖೆ ಮಾಡಿದ ನಂತರ ಅವ್ರು ಹೇಳೋದಂತ ಹೇಳಿದ್ರೆ ಇದು ಕೊಲೆ ಅಲ್ಲ, ಇದು ರೈಲ್ವೆ ಆಕ್ಸಿಡೆಂಟ್ ಅಂತ ಹೇಳಿ ರೈಲ್ವೆ ತಾಕೊಂಡು ಹೋಗಿದೆ. ಹೀಗಾಗಿ ಆದ್ರೆ ಒಂದು ಕಡೆ ಯಾವಾಗ ಟೋಪಿ ನೌಪಾಲ್ ಅವತ್ತಲ್ಲಿ ಸಾಯ್ತಾನೆ, ಆವತ್ತಿನ ದಿವಸ ಒಂದು ಮಾಹಿತಿ ಪ್ರಕಾರ ಆರೀಫ್ ಖುಷಿ ಪಟ್ಟಿದ್ದ ಅನ್ನುವಂಥದ್ದಿರುತ್ತೆ. ಅದಾದ ಮೇಲೆ ಮಂಗಳೂರಿನ ಕೂಗಾಳತೆಯಲ್ಲಿರುವಂತ ಕಣ್ಣೂರು, ಈ ಕಣ್ಣೂರು ಕಡೆ ಇರುವಂತದ್ದು ಅಂದ್ರೆ ಬಜಾಲ್ ಕಡೆ ಇರುವಂತದ್ದು ಒಂದು ಟೀಮ್ ಆದ್ರೆ, ಇನ್ನೊಂದು ಕಡೆ ನಾವೇನಾದ್ರೂ ಮಂಗಳೂರಿನಿಂದ ಕಾಸರಗೋಡು ಹೋಗೋ ರಸ್ತೆ ತಲಪಾಡಿ ತೊಕ್ಕೊಟ್ಟು ಇಲ್ಲಿ ಒಂದು ಗ್ಯಾಂಗ್ಗಳು ಬರ್ತವೆ. ಸೊ ಒಟ್ಟಾರೆಯಾಗಿ ಅಂತ ಹೇಳಿದ್ರೆ ಇಲ್ಲಿ ತಮ್ಮದೇ ಆದ ಅಂದ್ರೆ ಇದು ಬೇರೆ ದೊಡ್ಡ ಮಟ್ಟದ ಜಗತ್ತಿನಲ್ಲಿ ಅಂದ್ರೆ ತೀರಾ ದೊಡ್ಡ ಜಗತ್ತಲ್ಲಿ ಇವ್ರ ಗಲಾಟೆಗಳಿರುವುದಿಲ್ಲ, ಇವ್ರ ಮಧ್ಯನೇ ಗಲಾಟೆಗಳಿರುತ್ತೆ. ಹೀಗಾಗಿ ಟೋಪಿ ನೌಪಾಲನ ಯಾವಾಗ ಹತ್ಯೆ ಆಗುತ್ತೆ, ಈ ಹತ್ಯೆ ಆದ ನಂತರ ಮತ್ತೆ ಒಂದು ಬೆಳವಣಿಗೆ ಆಗುತ್ತೆ ಅಂತ ಹೇಳಿದ್ರೆ ಮಂಗಳೂರಿನ ಧಕ್ಕೆ ಇದೆ, ಧಕ್ಕೆಯಲ್ಲಿ ಆರೀಫ್ ಹಾಗೆ ಇನ್ನೊಬ್ಬನ ಮಧ್ಯ ಗಲಾಟೆ ಆಗುತ್ತೆ. ಆ ವ್ಯಕ್ತಿ ಯಾರಂತ ಹೇಳಿದ್ರೆ ಆರೀಫ್ನ ಮೇಲೆ ದಾಳಿ ಆಗಿರುತ್ತೆ, 2022 ದಾಳಿ ಆಗಿರುತ್ತೆ. ಅದರಲ್ಲಿರುವಂತ ಒಬ್ಬ ಅಲ್ಲಿರುವಂತ ಒಬ್ಬ ವ್ಯಕ್ತಿಗೆ ಆರೀಫ್ಗೆ ಗಲಾಟೆ ಆಗಿರುತ್ತೆ. ಅದೇ ವ್ಯಕ್ತಿಯ ಮೇಲೆ ಈಗ ಆರೀಫ್ ಕುಟುಂಬದವರು ಉಳ್ಳಾಳ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹೀಗಾಗಿ ಆರೀಫ್ನ ಮೇಲೆ ಇರುವಂತ 11 ಕೇಸ್ಗಳನ್ನು ನೋಡಿದಾಗ ಮೊದಲನೇ ಕೇಸ್ ಒಂದು ಅಂಗಡಿ ಬೆಂಕಿ ಹಚ್ಚಿರುವ ಕೇಸ್ ಬಿಟ್ರೆ ಬೇರೆ ಎಲ್ಲಾ ಕೇಸುಗಳು ಮೀನಿನ ವ್ಯಾಪಾರದ ವಿಷಯದಲ್ಲೇ ಇರುವಂತಹ ಕೇಸುಗಳು ಅಂತ ಹೇಳಿದ್ರೆ ಮಂಗಳೂರಿನ ಧಕ್ಕೆ ಅಂತ ಹೇಳ್ಬಿಟ್ರೆ ಕೋಟ್ಯಾಂತರ ರೂಪಾಯಿ ಪ್ರತಿ ದಿವಸ ಬಿಸ್ನೆಸ್ ಆಗುತ್ತೆ. ಅದ್ರ ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಮಾಡೋರು ಎಲ್ಲೆಲ್ಲೋ ಇರ್ತಾರೆ. ಇವರೆಲ್ಲ ಚಿಲ್ಲರೆ ವ್ಯಾಪಾರಿಗಳಂತ ಹೇಳಿದ್ರೆ ಬೆಳಗ್ಗೆ 3:30 ಬರೋದು, ಬಂದಂತ ಅಲ್ಲಿ ಬೋಟ್ಗಳು ಬಂದಿರ್ತಾವೆ, ಅಲ್ಲಿಂದ ಮೀನನ್ನು ಇಳಿಸ್ತಾರೆ, ಅಲ್ಲಿ ಟೆಂಡರ್ ನಲ್ಲಿ ಭಾಗವಹಿಸೋದು, ಆ ಟೆಂಡರ್ ನಲ್ಲಿ ಮೀನು ಪರ್ಚೇಸ್ ಮಾಡಿದಂತದನ್ನ ಚಿಕ್ಕ ಪುಟ್ಟ ಮೀನು ಮಾರೋರು ಇರ್ತಾರೆ, ಹೋಟೆಲ್ನವ್ರು ಇರ್ತಾರೆ,
ಅವ್ರಿಗೆಲ್ಲ ಮೀನುಗಳನ್ನ ಕಮಿಷನ್ ಮತ್ತೊಂದು ರೇಟ್ ಇಟ್ಟು ಮಾರುವಂತಹದ್ದು. ಇದ್ರ ಮಧ್ಯೆ ಈ ಬಿಸ್ನೆಸ್ ಮಧ್ಯೆ ದೊಡ್ಡ ಮಟ್ಟದ ಒಬ್ರಿಗೊಬ್ರು ವೈರತ್ವಗಳಿರ್ತಾವ. ಅಂದ್ರೆ ಚಿಲ್ಲರೆ ಬಿಸ್ನೆಸ್ಸಿನ ಈ ವೈರತ್ವಗಳೇ ಯಾವಾಗ ಹೊಡೆದಾಟಗಳಾಗ್ತವೆ ಚಿಕ್ಕ ಪುಟ್ಟ, ಈ ಹೊಡೆದಾಟಗಳೇ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಹೋದಾಗ, ಮುಂದೆ ಸುಮಾರು ಕಂಪ್ಲೇಂಟ್ ಆದಾಗ ಈ ರೀತಿಯ ರೌಡಿ ಶೀಟರ್ ಕೇಸ್ ಬಿಟ್ರೆ ಆರಿಫ್ ಮೇಲೆ ಹೊರಗಿನ ವ್ಯಕ್ತಿಗಳು ಬೇರೆಯವ್ರ ಮೇಲೆ ದಾಳಿ ಮಾಡಿದಂತ ಯಾವುದೇ ಕೇಸ್ ಇಲ್ಲ. ಅಂತ ಹೇಳಿದ್ರೆ ತನ್ನ ವೃತ್ತಿಯನ್ನು ಅವ್ನು ಮಾಡ್ಕೊಂಡಿದ್ದ ಅನ್ನುವಂಥದ್ದು. ಯಾಕಂದ್ರೆ 46 ವರ್ಷ ಆಗಿತ್ತು, ಅವನದು ಕುಟುಂಬ ಇತ್ತು, ಆದರೆ ತನ್ನ ಬಿಸ್ನೆಸ್ಗೋಸ್ಕರನೇ ರೌಡಿ ಶೀಟರ್ ಆಗಿದ್ದ. ಆದ್ರೆ ಇಲ್ಲಿ ತುಂಬಾ ವಿಶೇಷ ಅಂತ ಹೇಳಿದ್ರೆ ಇದು CCB ಹೋಗಿದೆ ಅನ್ನುವಂಥದ್ದು ನಾವು ನೋಡ್ತಾ ಹೋದ್ರೆ ಈ ಕೇಸಿನಲ್ಲಿ ಇದ್ದಂಥವ್ರು ಸುಮಾರು ಕೇಸ್ಗಳಲ್ಲಿ ಇರುವಂತವ್ರು ಇದಾರ ಅನ್ನುವಂಥದ್ದು ಒಂದು ಮೂಲದ ಸುದ್ದಿ ಬರ್ತಾ ಇದೆ. ಅಂದ್ರೆ ಸುಮಾರು ಹಿಂದೆ ಕೇಸ್ಗಳಲ್ಲಿ ಇದ್ದಂಥವ್ರು, ಹೀಗಾಗಿನೇ ಅವರು ಒಂದು ವೇಳೆ ಬೇರೆ ಬೇರೆ ಕಡೆ ರಾಜ್ಯದಲ್ಲೇ ತಲೆ ತಪ್ಪಿಸ್ಕೊಂಡಿರ್ಬೋದು. ಹೀಗಾಗಿನೇ ಪೊಲೀಸರು ಏನಂತಂದ್ರೆ ಮಂಗಳೂರು ಕಮಿಷನರ್ ಅವರು ಇದನ್ನ CCBಗೆ ವರ್ಗಾಯಿಸಿದ್ದಾರೆ. ಇನ್ನು ನೋಡ್ಬೇಕು ಬೇರೆ ಜಿಲ್ಲೆಗಳಲ್ಲಿ ಆರೋಪಿಗಳನ್ನ ಹಿಡ್ಕೊಂಡು ಬರ್ಬೇಕಾಗತ್ತೆ ಅನ್ನುವಂಥದ್ದು. ತುಂಬಾ ವಿಚಿತ್ರ. ಮಂಗಳೂರಿನ ಗ್ಯಾಂಗ್ಗಳು ನೋಡಿದಾಗ ಮಂಗಳೂರು ಕಾಸರಗೋಡು ಮಧ್ಯಭಾಗದಲ್ಲಿ ಬಂದ್ರೆ ಅಲ್ಲೂ ಈ ರೀತಿಯ ಗ್ಯಾಂಗ್ಗಳಿದಾವೆ. ಇವ್ರದೆಲ್ಲ ಏನಂತ ಹೇಳಿದ್ರೆ ವಿಶೇಷವಾಗಿ ಇವ್ರ ಗಲಾಟೆ ಒಂದು ಮೀನಿನ ವ್ಯಾಪಾರದ ವಿಷಯದಲ್ಲಿ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಗೋಲ್ಡ್ ಸ್ಮಗ್ಲಿಂಗ್, ಏನ್ ಬಂಗಾರದ ಸ್ಮಗ್ಲಿಂಗ್ ನಡೀತೆ, ಬಂಗಾರದ ವ್ಯವಹಾರ ಏನ್ ನಡೀತೆ, ಕೊಡುದು ತಂದು ಕಳಿಸುವುದು, ಈ ರೀತಿಯ ವಿಷಯದಲ್ಲಿ ಗಲಾಟೆಗಳಿರ್ತಾವ ಅನ್ನೋದು ಬಿಟ್ರೆ ಬೇರೆ ಯಾವುದೇ ಗಲಾಟೆಗಳಿರುವುದಿಲ್ಲ. ಸಂಪೂರ್ಣ ಈ ರೌಡಿ ಜಗತ್ತು ಇಷ್ಟರಲ್ಲೇ ಇರುತ್ತೆ ಬಿಟ್ರೆ ಒಂದು ಮೂಲದ ಪ್ರಕಾರ. ಹೀಗಾಗಿ ಕಾದು ನೋಡ್ಬೇಕು ಈ ಹತ್ಯೆಯಲ್ಲಿ ಯಾರಿದ್ರು, ಯಾವ ಕಾರಣಕ್ಕಾಯ್ತು, ನಿಜವಾಗ್ಲೂ ಇದೇನಾದ್ರೂ ಮೀನಿನ ಬಿಸ್ನೆಸ್ಸಿನ ವಿಷಯದಲ್ಲ ಅಥವಾ ಇನ್ನೇನಾದ್ರೂ ಬೇರೆ ಸಮಸ್ಯೆಗಳಿದ್ವಾ ಅಥವಾ ಯಾವ್ದಾದ್ರೂ ಹಳೆ ವೈರತ್ವ ಇತ್ತ ಅಂತ ಹೇಳಿ ಆರೋಪಿಗಳನ್ನ ಪೊಲೀಸರು ಬಂಧಿಸಿದಾಗ ಅಷ್ಟೇ ಗೊತ್ತಾಗುತ್ತೆ. ಪೊಲೀಸರು ರಾಜ್ಯ ತುಂಬಾ ಹುಡುಕ್ತಾ ಇದ್ದಾರೆ ಅನ್ನುವಂಥದ್ದು ಈಗ ಬಂದಿರುವಂತ ಸುದ್ದಿ. ಯಾಕೆ ಈ ಹತ್ಯೆಯನ್ನ ಮಾಡಿದ್ದಾರೆ ಅನ್ನುವಂಥದ್ದು ಯಾವುದೇ ಸುದ್ದಿಗಳಿಲ್ಲ. ಮಂಗಳೂರು ಪೊಲೀಸ್ ಕಮಿಷನರ್ ಅವರು CCBಗೆ ಈ ಕೇಸನ್ನು ವರ್ಗಾಯಿಸಿದ್ದಾರೆ. ಆರೋಪಿಗಳನ್ನ ಹಿಡಿದು ಪೊಲೀಸರ ತನಿಖೆ ನಂತರ ಅಷ್ಟೇ ಗೊತ್ತಾಗಬೇಕು. ಮಂಗಳೂರು ಶಾಂತವಾಗಿರ್ಬೇಕಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಇದು ಜನಜಾಗೃತಿಗೋಸ್ಕರ.